ಕಾರನ್ನು ಹೋಗ್ಬಿಟ್ರೆ ಸಾಕು. ಯಾವುದೋ ಕುದುರೆ ಮತ್ತು ಆನೆ ಎರಡಲ್ವಾ? ಹಿಂದೆ ಮತ್ತೆ ಹಿಂದೆ ಇವನು ಹೋಯ್ತಾನೆ ಬೇಕಾರೆ ಇನ್ನು ಕುದುರೆ ಮತ್ತು ಫ್ರಂಟ್ ಫಿರಂಗಿಗೆ ಹೋಗಿ ಅಲ್ಲೋ ಬಳ್ಳ ಕಡೆ ಅಲ್ಲಿ ಫಿರಂಗಿ ಅವನು ಸಾಕು, ಅದೇ ಸಾಕು ಸಾಕಾ? ದಿನ ಅದೇ ಫ್ರೇಮ್. ಓಕೆ, ಪ್ರಿಂಟ್ರ್ ಸಾಕಲ್ವಾ? ಇಲ್ಲ ಕುದುರೆ ಹೊಡ್ದು ಸಾಕು. ಯಾರು ಅವನು ಅಲ್ಲಿ ಮುಂದೆ ಸರ್ 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 ಬನ್ನಿ ಸ್ವಲ್ಪ. ಅಧ್ಯಕ್ಷ ಫೋಕಸ್ ಮ್ಯಾನ್ಯುವಲ್ ಇಟ್ಟಿದೆಯಾ ಗೊತ್ತಾ? ಫೋಕಸ್ ಆರ್ಟ್ ಆಫ್ ಫೋಕಸ್ ಇಟ್ಟಿದೆ, ಮ್ಯಾನ್ಯುವಲಲ್ಲಿ ಇತ್ತು. ರೆಕಾರ್ಡ್ ಕೊಡ್ಬೇಕಲ್ಲ, ಮಾತಾಡ್ಕೊಂಡು ಸಾಯ್ಬೇಡ. ಕಟ್ ಮಾಡ್ಕೊಳ್ಳ. ಎಣ್ಣೆನೇ ಫೋಕಸ್ ಮಾಡೋದು. In the tourism festival, no? He told to CM also. I was there in the tourism festival with the elephants. So he was. Sir. ಚೂರಿ ಕಡೆಗೆ ನಮ್ಮವರೆಲ್ಲ ಒಂದ್ ಕಡೆ ಮಧ್ಯ ಮಧ್ಯ ಓಡಾಡ್ಬೇಡಿ. ಯಾವ್ದಿದು? ಯಾವುದು ಅವನು ಅದು ಹಿರಣ್ಯ. ಹಿರಣ್ಯನ ಲಾಸ್ಟ್ ಹಾಕ್ಬಿಟ್ರೆ ಸತಿ ಇಲ್ಲ ರಕ್ಷಿ ಕೊಟ್ಟು ಆನೆಗಳಿದ್ರು. ಹಿಂದಕ್ಕೆ ಬರ ನಡ್ಸೋಣ.
ಮೊಳೆ ಹೊಡಿತಾನೆ. ಬೈಬೇಡ. ಗುರು ಬನ್ನಿ ಈ ಕಡೆ ತೆಗಿತಾರೆ ಮಧ್ಯಕ್ಕೆ ಹಿಂಗೆ ಹೋದ್ರೆ. ಏಯ್ ಎಲ್ಲಿಗೆ ಹಂಗೆ ಹೋಗ್ತೀಯ? ಅದೊಂದು ಯಾವ ಟೈಮಲ್ಲಿ ಕಳಿಸ್ತಾರೆ ಇವರು? ಮತ್ತೆ ಅಂದ್ರೆ ಯಾಕಲ್ಲ ಹಿಂಗಾಡೆ ಮುಚ್ಕೋರು. ನಮಸ್ಕಾರ. ಎಲ್ಲರಿಗೂ ಗೊತ್ತಂಗೆ ಇದು 3ನೇ ಕ್ಯಾನಾನ್ ಫೈರಿಂಗ್ ಇವತ್ತು ತುಂಬ ಚೆನ್ನಾಗಿ ನಡೆದಿದೆ. ನಮ್ಮ 13 ಆನೆಗಳು ಏನು ಇವತ್ತು ಭಾಗವಹಿಸಿದೋ ಎಲ್ಲ ಯಾವುದೇ
ಕಷ್ಟ ಇಲ್ಲದೆ ನೀಟಾಗಿ ಅದು ನಮ್ಮ ಕೆನಾನ್ ಫೈರಿಂಗ್ಗೆ ಹೊಂದಾಣಿಕೆಯಿಂದ ನಿಂತ್ಕೊಂಡಿದ್ದನ್ನು ತಾವೆಲ್ಲರೂ ನೋಡಿರ್ಬೋದು. ಸೊ ನಮಗದು ಒಂಥರ ಚೆನ್ನಾಗಿ ಖುಷಿಯಾಗಿದೆ. ಸೊ ಆಗ ನಮ್ಮ 3 ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ, ದಸರಾಕ್ಕೆ ಲಾಸ್ಟ್, ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು. ಅದಾಗಿದ ಮೇಲೆ ನಮ್ಮ ದಸರಾನಲ್ಲಿ ಎಲ್ಲ ಆನೆಗಳು ಚೆನ್ನಾಗಿ ಇದು ತಾಲೀಮನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅಂತ ನನಗೆ ಅನುಮಾನ ಇದೆ. ಸೊ ಎಲ್ಲರೂ ಸೇರಿ ಕೈ ಜೋಡಿಸಿ ದಸರಾ 2024 ಚೆನ್ನಾಗಿ ನಡೆಸೋಣ. ಥ್ಯಾಂಕ್ ಯು. 13 ಆನೆಗಳು ಪಾಲ್ಗೊಳ್ತದೆ. ನಿಶಾನೆ ಆಣೆ ಬಗ್ಗೆ ನಾವು ಒಂದು 2 ದಿವಸ ಮುಂಚೆ, ದಸರಾಕ್ಕೆ 2 ದಿವಸ ಮುಂಚೆ ನಾವು ನಿಶಾನೆ ಆಣೆ ಯಾವುದು ಅಂತ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಗಮನಕ್ಕೆ ತರ್ತೀವಿ. ಮಹೇಂದ್ರ ಮತ್ತು ಹಿರಣ್ಯ, ಲಕ್ಷ್ಮಿ 3 ಆನೆಗಳು ಶ್ರೀರಂಗಪಟ್ಟಣ ದಸರಾಕ್ಕೆ ಹೋಗುತ್ತಾ ಇದೆ. ಥ್ಯಾಂಕ್ ಯು. ಇವತ್ತಿನ ದಿನ ಕುಶಾಲ್ ತೋಪುದು ಫೈನಲ್ ರಿಹರ್ಸಲ್ ಇತ್ತು. ಇದನ್ನು ನಾವು ದಸರಾಕ್ಕಿಂತ ಮೊದಲು 3 ಸಲ ರಿಹರ್ಸಲ್ ಮಾಡ್ತೀವಿ. 21 ಗನ್ ಶಾಟನ್ನು ಕೊಡಲಾಗುತ್ತೆ. ಇದನ್ನು ನಾವು ಈ ಆನೆಗಳು ಮತ್ತು ಕುದುರೆಗಳಿಗೆ ಅಡ್ಜಸ್ಟ್ ಆಗಬೇಕು ಆ ಸೌಂಡು ಅಂತ ಹೇಳಿ ಅವತ್ತಿನ ದಿನ ಏನು ಮೆರವಣಿಗೆ ಇರುತ್ತೆ ಮತ್ತು ಬನ್ನಿ ಮಂಟಪದಲ್ಲಿ ಫಂಕ್ಷನ್ ಇರುತ್ತೆ, ಅದು ಹೆದರ್ಲಾರ್ದೆ ಬೇರೆ ಆ ಕಡೆ ಈ ಕಡೆ ಹೋಗೋದಾಗಲಿ ಮಾಡಬಾರ್ದು ಅಂಥೇಳಿ ಮೊದಲೇ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡು ನಮ್ಮ ಇಲಾಖೆ ವತಿಯಿಂದ ರಿಹರ್ಸಲ್ ಮಾಡ್ತೀವಿ. ಇವತ್ತು 3rd ಇತ್ತು, ಫೈನಲ್ ಇತ್ತು. ಯಾವುದೇ ರೀತಿ ಏನು ನಮಗೆ ಚೇಂಜಸ್ ಕಾಣಿಸಿಲ್ಲ. ಆನೆಗಳಾಗಲಿ ಕುದುರೆಗಳಾಗಲಿ ಅದಕ್ಕೆ ಅಡ್ಜಸ್ಟ್ ಆಗಿದೆ. ಥ್ಯಾಂಕ್ ಯು. ಸೊ ಎಲ್ಲ ಆನೆಗಳ ಹೆಲ್ತು ತುಂಬ ಚೆನ್ನಾಗಿದೆ. ಇವತ್ತು ಬೆಳಗ್ಗೆನೂ ಕೂಡ ನಾವು ಎಲ್ಲ ವೆಟರ್ನರಿ ಡಾಕ್ಟರ್ಸ್ ಕಡೆಯಿಂದ ಇದು ವೆರಿಫೈ ಮಾಡಿಸಿದ್ವಿ. ಸೊ ಎಲ್ಲ ಕೂಡ ಫಿಟ್ ಇದ್ದಾವೆ. ಮತ್ತು ದಸರಾ ಮಾಡೋಕ್ಕೆ ಯಾವ ಆನೆಗಳಿಗೂ ಕೂಡ ಏನು ತೊಂದರೆ ಇಲ್ಲ. ಯಾವುದು ಪಟ್ಟದ ಆನೆಗಳ ಕಂಜನ್ನು ಮತ್ತು ಭೀಮಾ ಆಲ್ರೆಡಿ ನಾವು ಇದು ಮಾಡಿದ್ದೀವಿ, ಅನೌನ್ಸ್ ಮಾಡಿದ್ದೀವಿ. ಸೊ 2 ಆನೆಗಳು ಪಟ್ಟದ ಆನೆ ಇದಾಗಿ ಭಾಗವಹಿಸ್ತಾ ಇದ್ದಾವೆ. ಇಲ್ಲ, ಯಾವ ಆನೆ ಕೂಡ ನೀವು ನೋಡ್ಬೋದು. ಇವತ್ತು ತಾಲೀಮಲ್ಲಿ ನೋಡಿದೆ, ಇದು 3ನೇ ರಿಹರ್ಸಲ್ ಆಯಿತು, 3ನೇ ತಾಲೀಮಾಯಿತು. ಸೊ 3ನೇ ತಾಲೀಮಲ್ಲಿ ಕೂಡ ಯಾವುದೂ ಕೂಡ ಭಯ ಪಡ್ತಾ ಇಲ್ಲ. ಸೊ ಏನಾದರೂ ಒಂದು ಪಟಾಕಿ ಹೊಡೆದಾಗ, ಒಂದು ಸೌಂಡ್ ಬಂದಾಗ ಸಡನ್ನಾಗಿ ನಮಗೂ ಒಂಥರ ಹಿಂಗಿದು ಆಗುತ್ತಲ್ಲ, ಅಷ್ಟು ರಿಯಾಕ್ಷನ್ ಮಾಡಿದೆ. ಅದಾದಮೇಲೆ ಅಡ್ಜಸ್ಟ್ ಆದಮೇಲೆ ನೀವು 2ನೇ ರೌಂಡು 3ನೇ ರೌಂಡ್ ನೋಡ್ಬೋದು. ಅವೇ ಕೂಡ ಮುಂದೆ ಬಂದುಬಿಟ್ಟು ಅದ್ರ ಹತ್ತಿರಕ್ಕೆ ಬರ್ತಾ ಇದ್ದಾವೆ. ನಾವೇ ನಿಲ್ಲಿಸ್ತಾ ಇದ್ವಿ, ನಾವೇ ಕೂಡ ತಡಿತಾ ಇದ್ವಿ, ಬಟ್ ಅದು ಬರ್ತಾನೆ ಇತ್ತು. ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ, ಯಾವುದೇ ತೊಂದರೆ ಇಲ್ಲ. ಹಾರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರಲ್ಲ 37 ಇದ್ದು ಅಂತ. ಹೌದು, ಚೆನ್ನಾಗಿ ನಡೆದಿದೆ. 2 ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅರಣ್ಯ ಇಲಾಖೆ 2 ಜಂಟಿಯಾಗಿ ಸೊ 3 ತಾಲೀಮುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಅಂತ ಹೇಳ್ತೀನಿ. ಸೊ ತುಂಬ ಹೆಮ್ಮೆ ಇದೆ. ಈ ದಸರಾ ನಾಡಹಬ್ಬ ದಸರಾ ವಿಶ್ವವಿಖ್ಯಾತಿ ಮತ್ತು ಪ್ರಖ್ಯಾತಿ ಹೊಂದಿರುವಂಥ ದಸರಾದಲ್ಲಿ ನಮ್ಮ ಆನೆಗಳು ಮತ್ತು ನಮ್ಮ ಇಲಾಖೆ ಇಷ್ಟೊಂದು ಒಳ್ಳೆಯ ರೋಲನ್ನು ಪ್ಲೇ ಮಾಡ್ತಾ ಇದೆ. ಹಾಗಾಗಿ ತುಂಬ ಹೆಮ್ಮೆ ಅನಿಸ್ತದೆ. ಇಲ್ಲ, ತಾಲೀಮು ಇನ್ನೂ ಇದಿದೆ. ಯಾವುದೋ ವೇಟ್ ಹಾಕೋದು, ಫುಲ್ ಅಂಬಾರಿ ವೇಟನ್ನು 2 ಸಬ್ಸ್ಟಿಟ್ಯೂಟ್ ಆನೆಗಳಿಗೆ ಹಾಕ್ತಾ ಇದ್ದೀವಿ. ಪ್ರಶಾಂತ್ ಆನೆಗೆ ಹಾಕ್ತಾ ಇದ್ದೀವಿ ಕಂಪ್ಲೀಟ್ ವೇಟನ್ನು. ಆಮೇಲೆ ಅದರ ನೆಕ್ಸ್ಟ್ ಧನಂಜಯ್ಗೆ ಹಾಕ್ತೀವಿ. ಸೊ 2 ಆನೆಗೂ 100% ಅಂಬಾರಿ ಏನು ಬರುತ್ತಲ್ಲ ಅದ್ರ ತಾಲೀಮನ್ನು ಕೊಡ್ತಾ ಇದ್ದೀವಿ. ಅಭಿಮನ್ಯುಗೆ ಅದು ಕಂಪ್ಲೀಟ್ ಆಗಿದೆ. ಸೊ ಈಗ ಉಳಿದಿರೋದು ಪ್ರಶಾಂತ್ಗೆ ಮತ್ತು ಧನಂಜಯ್ಗೆ. ಆಲ್ರೆಡಿ ಮರದ ಅಂಬಾರಿ ತಾಲೀಮು ಆಗಿದೆ, ಬಟ್ ಕಂಪ್ಲೀಟ್ ಏನು ಅಂಬಾರಿ ದಿನ ಏನು ಹಾಕ್ತೀವಿ ವೇಟು, ಆ ವೇಟನ್ನು ಅವತ್ತು ಅದಕ್ಕೆ ಸಿಗೋದಿಲ್ಲಲ್ಲ ಪ್ರಶಾಂತ್ಗೆ ಮತ್ತು ಧನಂಜಯ್ಗೆ. ಅದಕ್ಕೋಸ್ಕರ ಅದನ್ನು ಮುಂಚೆ ಅದನ್ನು ತಾಲೀಮನ್ನು ಮಾಡಿಸ್ತೀವಿ. ಇಲ್ಲ, ಆ ಥರ ಯಾವುದು ಮುಂದಿನ ಸಲ ಅದರ ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ಮುಂದಿನ ವರ್ಷ ಅದರ ಹೆಲ್ತ್ ಸ್ಟೇಟಸ್ಸು ಅದರದ್ದೆಲ್ಲ ಕಂಡೀಷನ್ಸ್ ನೋಡಿಕೊಂಡು ಅದು ಮುಂದಿನ ಇದರ ವಿಚಾರ. ಇದು ತುಂಬ ಅರ್ಲಿ ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು.